ಅಕ್ಕ ಹೆಂಗೆ ನಿನ್ ತಮ್ಮನ್ ತಲೆ ಎಲ್ರಿಗೂ 5 ಇಂದ್ರಿಯ ಇರ್ತಾವಂತೆ, ಇನ್ ಕೆಲವ್ರಿಗೆ 6ನೇದಿರುತ್ತಂತೆ. ಆದ್ರೆ ನಿನ್ ತಮ್ಮನ್ಗೆ 7ನೇದೈತೆ. ಏನಂತ್ಯಾ? ಅದೇನೋ ನಿಜ ಕಣ, ನಮ್ಮಪ್ಪನ ಹಾಗೆ ನಿಂತಲೆ. ಹಾಗಾದ್ರೆ ನಮ್ ರಾಜ ಈಗ ನಡೆದಿದ್ದನ್ನೆಲ್ಲ ನಿಜ ಅಂತ ನಂಬ್ತಾನೆ ಅಂತೀಯ? ಅದ್ರಲ್ಲಿ ಅನುಮಾನನೇ ಇಲ್ಲ ಬಾವಾ. ಇಲ್ದಿದ್ರೆ ಮನಸ್ ಕೆಟ್ಟಿದೆ ಅಂತ ರಾವ್ ಕಾಲ ಅಂತ ಹೇಳಿದ್ರು ಕೇಳ್ದೆ ಬೈಕ್ ಹಾಕೊಂಡ್ ಬುರ್ರ ನಂಗ್ ಹೋಗ್ತಿದ್ನ. ಲೇ ನನ್ ಮಗನೇ ಕರಿಯ, ಬೊಂಬಾಟಾಗ್ಲಿ ಆಟ ಆಡ್ದೆ ಕಡ್ಲ. ಒಂದ್ ಹೇಳಿದ್ರೆ 10 ಮಾಡ್ಬಿಟ್ಟಲ್ಲ. ನೀನು ಗೋಡನಿಂದ ಪಂಚಸರ್ ಮಾಡ್ಕೊಂಡ್ ಬಂದಿದ್ನ ನೋಡಿ ನಿಜವಾಗ್ಲೂ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡ್ತೇನಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಈಗ ಅರ್ಧ ಕೆಲಸ ಮಾತ್ರನೇ ಆಗಿರೋದು, ಉಳಿದರ್ಧ ಅಂದ್ರೆ ರಾಜನ್ಗೆ 2ನೇ ಮದುವೆ ಮಾಡಕ್ಕೆ ಒಪ್ಸೋದೇ ಈಗಿರೋ ದೊಡ್ಡ ವಿಷಯ. ನಾನು ಇದೀನಲ್ಲ, ಅದು ಆ ಶನಿ ಮನೇಲಿರೋರ್ಗೂ ಸಾಧ್ಯ ಇಲ್ಲ. ನಾವೇನೇ ನಂಬೋ ಹಾಗೆ ಮಾಡಿದ್ರು ಅವನ್ ಮನೆಗ್ ಬಂದ್ಮೇಲೆ ಆ ಹೆಣ್ಣು ಹತ್ಬಿಟ್ಟು ಎಲ್ಲ ಹೇಳ್ಬಿಟ್ಲು ಅಂದ್ರೆ ಅವನ್ ಮನಸ್ ಕರಗಿ ಮತ್ತೆ ಅವಳ ಕಡೆನೆ ಆಗ್ಬಿಡ್ತಾನೆ. ಅದೆಲ್ಲ ಸುಳ್ಳು ಬಿಡು ಬಾಬಾ. ಗಂಡಸ್ಗೆ ತನ್ನ ಹೆಂಡತಿ ಶೀಲದ ಬಗ್ಗೆ ಒಂದೇ ಒಂದ್ಸಲ ಅನುಮಾನ ಬಂದ್ರೆ ಸಾಕು, ಒಡೆದ್ ಕನ್ನಡಿ ಇದ್ದಂಗೆ ಮತ್ ಕೂಡ್ಸಕ್ ಆಗದೇ ಇಲ್ಲ. ಅದೇನೇ ಆಗ್ಲಿ ಇದೇ ಸರಿಯಾದ ಸಮಯ. ರಾಜ ಮನೆಗ್ ಬರೋದಕ್ ಮುಂಚೆ ಏನಾದ್ರೂ ಮಾಡಿ ಇವಳನ್ನ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು. ಅವಳನ್ನ ಮನೆ ಬಿಟ್ಟು ಓಡಿಸ್ಬಿಡಿ. ರಾಜ ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ಎಲ್ಲ ಹುಡುಗಾಟಿಕೆ ಮಾತಾಡ್ತಿದ್ದೀರಾ. ಬಿಡ್ಬಾವ, ಊರಲ್ಲಿ ನೋಡಿದ್ರೆ ದೊಡ್ಡದಾಗ ರಾಜಕೀಯ ಕಿಸಿತ್ಯಾ, ಮನೇಲಿ ಯಾಕೆ ಎದ್ರಕಂಡ್ ಸಾಯ್ತೀಯಾ? ಅಕ್ಕ, ಅವಳನ್ನ ಹೆಂಗಾನ ಮಾಡಿ ಮನೆಯಿಂದ ಆಚೆಗೆ ಓಡಿಸ್ಬಿಡೋದು. ರಾಜ ಬಂದ್ ಕೇಳ್ದ ಅಂತ ಇಟ್ಕೋ, ತನ್ಗುಟ್ಟೆಲ್ಲ ಬಯಲಾಗೋಯ್ತು, ನೀನ್ ಹೋಗಿದ ತಕ್ಷಣನೇ ಅವಳು ಓಡೋಗ್ಬಿಟ್ಲು ಅಂತ ಅವನ್ ಜೊತೆ ನಾವು ಕೂತ್ಕೊಂಡು ಓಂತ ಕಾಗೆ ಕಣ್ಣೀರ್ ಹಾಕ್ಬಿಡೋದು. ಅಯ್ಯೋ ಪಾಪಿಗಳ, ನಿಮಗೆ ಹೀಗೆಲ್ಲ ಮಾಡಕ್ ಹೇಗ್ ಮನಸ್ ಬರುತ್ತೆ? ನನ್ನ ಗಂಡನಿಗೆ ನೀವ್ ಇನ್ನೊಂದು ಮದ್ವೆ ಮಾಡಿದ್ರು ನಾನ್ ಸುಮ್ನೆ ಇರ್ತಿದ್ದೆ. ಆದ್ರೆ ಏನೂ ಮಾಡ್ದಿರೋಳ್ ಮೇಲೆ ಮಾನಗೆಟ್ಟವಳು ಅನ್ನೋ ಅಪವಾದ ಹೊರಿಸಿ ನನ್ನ ಅವರಿಂದ ದೂರ ಮಾಡಿದ್ರಲ್ಲ. ಅಯ್ಯೋ, ನಾನ್ ನಿಮ್ಗೆಲ್ಲ ಏನ್ ಮಾಡಿದ್ದೆ? ನೀವೆಲ್ಲ ಸೇರಿ ನನ್ ಕನಸು ಕೊಳ್ಳಿ ಇಟ್ಟಿದ್ರು ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಮಾನಕ್ಕೆ ಕೊಳ್ಳಿ ಇಟ್ಟಿದ್ದೀರಿ. ನಾನಿನ್ ಸುಮ್ನೆ ಇರಲ್ಲ. ನನ್ ಗಂಡ ಬಂದ ತಕ್ಷಣ ಎಲ್ಲ ಹೇಳ್ತೀನಿ. ನಿಮ್ ಮುಖವಾಡ ಇಲ್ಲ ನನ್ ಗಂಡನ ಎದುರಿಗೆ ಮಾತ್ರ ಅಲ್ಲ, ಊರವ್ರನ್ನೆಲ್ಲ ಕರೆದು ಅವ್ರ ಮುಂದೆನೂ ಬಯಲು ಮಾಡ್ತೀನಿ. ನೀವೆಲ್ಲ ಚಂಡಾಲ್ರು, ಕೊಲೆಗಡಕರು. ನಾನೀಗ್ಲೇ ಊರವ್ರಿಗೆಲ್ಲ ಹೇಳ್ತೀನಿ. ನಮ್ ವಿಷಯನ ಊರ್ನವ್ರ ಹತ್ರ ಎಲ್ಲ ಹೋಗಿ ಹೇಳ್ತೀಯಾ? ಹೇಳ್ತೇನೆ. ಇವಳೆಲ್ಲೂ ಹೋಗದೆ ಇರೋ ಹಾಗೆ ಎಲ್ಲಾದ್ರೂ ಕೂಡ ಹಾಕೋ. ನಾವು ಚಂದ ಅಂದ್ರ ನಿಂಗೆ ಏನ್ ಮಾಡ್ತೀನಿ ನೋಡು. ನಿಂಗೆ ಬಿಟ್ರೆ ತಾನೆ ನೀನ್ ಹೇಳ್ತೀಯ? ಊರವ್ರಿಗೆಲ್ಲ ಹೇಳ್ತೀಯ ಬಿಕ್ರೋದಿ ಬಿಡ್ತೀನಿ. ಜಾಸ್ತಿ ಕೂಗಿದ್ರೆ ನಾಲ್ಗೆ ರಾಜ ಹೇಳ್ಬಿಡ್ತೀನಿ. ನಡೆ ಒಳಕ್ಕೆ. ನಮ್ಮನ್ನ ಚಂಡ ಶಕುನಿ, ನೀನ್ ತುಂಬಾ ಆತರ ಪಟ್ಬಿಟ್ಟೆ ಕಣೋ. ಆತ್ರನೂ ಇಲ್ಲ, ಏನೂ ಇಲ್ಲ ಬಾವಾ. ಅವಳು ಉಳ್ದಿದ್ರೆ ನಾವು ಬದುಕೋದ್ ಕಷ್ಟ ಆಯ್ತು. ಏನೋ ಆಗಿದ್ದಾಗೋಯ್ತು. ಊರ್ ತುಂಬಾ ಹಬ್ಬದ ಗಲಾಟೆಯಲ್ಲಿ ಇರೋವಾಗ ಇದನ್ನ ಹೇಗೋ ಮುಚ್ಚಾಕೋದು? ಬುದ್ಧಿ, ನೀವೇನು ಹೆದರ್ಕೋಬೇಡಿ, ನಾನು ಯಾರು ಅಂತ ನೋಡ್ಕೊಂಬತ್ತೀನಿ. ನಮಸ್ಕಾರ ಬುದ್ಧಿ. ಯಾರಲ್ಲ ಅದು? ಬುದ್ಧಿ, ಜಾತ್ರೆ ಮುಗಿದು ಕೊಂಡಾಯಕ್ಕೆಲ್ಲ ತಯಾರಾಯ್ತಾಯ್ತೆ. ಅದಕ್ಕೆ ಸೌದೆ ತಗೊಂಡ್ ಹೋಗೋಣ ಅಂತ ಬಂದೆ. ಸರಿ, ನಮ್ ಕರೀನ್ ಕೈಲಿ ಕಳಿಸ್ತೀನಿ, ನೀನ್ ನಡಿ. ಸರಿ ಬುದ್ಧಿ.
ಕಟ್ಲಾ ಬೇರಿನಿ ಅದು ಸೇರ್ಸ್ ಕಟ್ಲಾ ಬೇಕು ಬಂತದ್ದು. ಆಯ್ತು ದಣಿ. ಹಿಂಬಾರ ಮುಂಬಾರ ಸರಿಯಾಗೈತೇನ್ಲ? ಸೀದಾ ಈ ಸೌದೆ ತಗೊಂಡೋಗಿ ಒಂದ್ ಕೆಸ್ಬಿಟ್ಟು ಹಂಗೆ ಹೋಯ್ತಾ ಇರು. ತಾಲೆ ಮಾರ್ಸ್ಕೊಂಬಿಡು. ಇಟ್ಗೈ ದುಡ್ಡು ಕೊಡ್ತಾ ಇದ್ದೀನಿ. ಮತ್ತೇನಾರ ದುಡ್ಡು ಗಿಡ್ ಬೇಕಾಯ್ತು ಅಂದ್ರೆ ಯಾರ ಕೈಲಾರ ಹೇಳ್ ಕಳ್ಸ್ಬೇಕೆ ಹೊರ್ತು ನೀನೇನಾರ ಬಂದ್ಬಿಟ್ಟೆ ಕೈಯ ಕಾಲ ಕತ್ತರಿಸ್ಬಿಡ್ತೀನಿ. ಹುಷಾರು. ಆಯ್ತು ದಣಿ. ಗೊತ್ತಾಯ್ತಾ? ತಿರುಗ್ ನೋಡ್ದಂಗ ಹೋಯ್ತಾ ಇರು. ಏನಮ್ಮ ಇದೆಲ್ಲ? ಯಾವಾಗ್ಲೂ ನಡೆದಿದ್ದನ್ನ ಇನ್ನು ಹೀಗೆ ನೆನ್ಸ್ಕೊಂಡು ಅಳ್ತಾ ಕೂತಿರ ಹೇಗೆ? ಅಯ್ಯೋ, ಬರೀ ನಮಗ್ ಗೊತ್ತಾಗೋ ಹಾಗೆ ನಡೆದಿದ್ರೆ ಪರವಾಗಿರ್ತಿರ್ಲಿಲ್ಲಪ್ಪ. ಆದ್ರೆ ಊರ್ಗೆ ಗೊತ್ತಾಗೋ ಹಾಗೆ ಮನೆ ಹಾಳಿ ಕರಿಯನ್ ಜೊತೆ ಓಡೋಗ್ಬಿಟ್ಲಲ್ಲಪ್ಪ. ಸ್ವಲ್ಪದ್ರಲ್ಲಿ ನನ್ನ ಕೈದ ತಪ್ಪಿಸ್ಕೊಂಡ್ಬಿಡ್ರು ರಾಜ. ಇಲ್ದಿದ್ರೆ ಮಚ್ ತಗೊಂಡು ಇಬ್ಬರು ತುಂಡಾಗಿ ಕತ್ತರಿಸ್ಬಿಡ್ತಿದ್ದೆ. ಬೀದಿಲಿ ಮಕ ಎತ್ಕೊಂಡ್ ತಿರುಗ್ದಿಲ್ದಿದ್ದಂಗ ಆಗೋಯ್ತು ನಮ್ಮ ಬಾಳೆವು. ಎಷ್ಟು ದಿವಸದಿಂದ ಕಾಪಾಡ್ಕೊಂಡ್ ಬಂದ್ ಮರ್ಯಾದಿನ ಒಂದೇ ದಿವಸದಲ್ಲಿ ಹಾಳು ಮಾಡ್ಬಿಟ್ಲಲ್ಲಪ್ಪ ಚಂಡಾಲಿ. ನಮಸ್ಕಾರ. ಇನ್ನೊಂದ್ ಮಕ್ಳು ಯಾಕೆ ಬಂದ್ರು? ಏನ್ರಪ್ಪ ಊರ್ ಮುಖ್ಯಸ್ಥರೆಲ್ಲ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏನ್ ಬುದ್ಧಿ ಹಿಂಗ್ ಕೇಳ್ತೀರಾ? ಪ್ರತಿ ವರ್ಷ ಕೊಂಡಾಯಕ್ ಮುಂಚೆ ಅದಕ್ಕೆ ಪೂಜೆ ಮಾಡಿ ಬೆಂಕಿ ಹಾಕೋರ್ ನೀವೇ ತಾನೆ. ಊರ್ ಜನ ಎಲ್ಲ ಬಂದ್ ಕಾಯ್ತಾವ್ರೆ ಬುದ್ಧಿ. ಬೇಗ ಬರ್ಬೇಕು ಬುದ್ಧಿ. ನಿಮ್ ಹಿಂದೆನೆ ಬಂದ್ಬಿಡ್ತೀನಿ, ನಡಿ. ಊರ್ ತಲ್ಮಗ ಅನ್ಸ್ಕೊಂಡು ನಾನಿಲ್ವಾ? ಕರ್ಕೊಂಬತ್ತೀನಿ ನಡಿರಯ್ಯ. ಅಯ್ಯಯ್ಯ, ತಗೊಳ್ಳಿ ತಗೊಳ್ಳಿ ಸ್ವಾಮಿ. ಕರ್ಪೂರ ತಾನೇ ತಾನಾಗ ಆರೋಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇನ್ನೊಂದ್ಸಾರಿ ಬೆಂಕಿ ಹಚ್ಚಿಡಿ. ಇಷ್ಟು ವರ್ಷ ನಡೀದಿರೋ ತಪ್ಪು ಇವತ್ ನಡೆದೋಯ್ತು. ಆದ ತಪ್ಪಿಗೆಲ್ಲ ನಾನೇ ಜವಾಬ್ದಾರಿ ಹೊತ್ತು ಕ್ಷಮಾಪಣೆ ಕೇಳ್ತಾ ಈ ಪವಿತ್ರವಾದ ಕೆಲ್ಸನ ನನ್ನ ಮಗನಿಗೆ ಒಪ್ಪಿಸ್ತಾ ಇದ್ದೀನಿ. ರಾಜ, ಬೆಂಕಿ ಹಚ್ಚೋದಕ್ಕೆ ಅಪ್ಪ ಆದ್ರೇನು ಮಗ ಆದ್ರೇನು ಹಚ್ಚಿ. ರಾಜ, ಇಷ್ಟು ದಿನ ಅಂಟ್ಕೊಂಡಿದ್ದ ಪೀಡೆ ಬಿಟ್ಟೋಯ್ತು ಅಂತ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಒಂದೇ ಮನಸ್ಸಿನಿಂದ ಹೋಗಿ ನೀನೆ ಬೆಂಕಿ ಹಾಕ್ಬಿಡು. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಹೋಗು. ಚೆನ್ನಾಗಿ ಉರಿತಾ ಐತೆ. ಅಮ್ಮನವರಿಗೆ ಜೈಕಾರ ಹಾಕಿ. ಅಮ್ಮನವರಿಗೆ ಜೈ. ಏನು? ನನಗೆ ಇನ್ನೊಂದು ಮದುವೆನಾ? ನನಗದು ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈಗಾಗ್ಲೇ ನನ್ನ ಮನಸ್ಸು ಸರಿ ಇಲ್ಲ. ಇನ್ನೊಂದು ಮದುವೆ ಅಂದ್ರೆ ಆಗಿರೋ ಗಾಯಕಿ ಉಪ್ಪು ಖಾರ ಹಾಕ್ದಾಗುತ್ತೆ. ನೋಡಿ, ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇನ್ನೊಂದು ಮದುವೆ ಮಾತು ಮಾತ್ರ ಯಾರು ಎತ್ಬೇಡಿ. ಹೀಗನ್ಬಿಟ್ರೆ ಹೇಗಪ್ಪ? ನನಗೇನು ಮನೆ ತುಂಬಾ ಮಕ್ಳಿದಾರ? ಒಬ್ಬ ಸರಿಯಾಗಿಲ್ಲ ಅಂದ್ರೆ ಇನ್ನೊಬ್ಬ ಸರಿಯಾಗಿದ್ದಾನೆ ಅನ್ನೋಕೆ. ನನಗಿರೋನು ನೀನೊಬ್ನೇ ಮಗ. ನೀನ್ ಸಂತೋಷನೇ ನಮ್ ಸಂತೋಷ ಅಲ್ವಾ? ನಾನು ಸಂತೋಷವಾಗಿರ್ಬೇಕು ಅಂತ ತಾನೇ ನಿಮ್ಮಿಷ್ಟ. ಅದಕ್ಕೆ ನನ್ನ ಹಾಗೆ ಮಾಡು ಹೀಗೆ ಮಾಡು ಅಂತ ಬಲವಂತ ಮಾಡದೆ ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಸಾಕು. ನಾನು ಸಂತೋಷವಾಗಿರ್ತೀನಿ. ನೋಡ್ರಾಜ, ಮತ್ ಅದನ್ನೇ ಮಾತಾಡ್ತಾ ಇದೀಯಲ್ಲ.
ಕೆರೆ ಹತ್ರ ಮುನಿಸ್ಕೊಂಡು ಸ್ನಾನ ಮಾಡದೇ ಇರಕ್ಕಾಗತ್ತಾ? ಏನೋ ಆಗಿದ್ದಾಗೋಯ್ತು ನೋಡು. ಓಡೋದು ನಿನ್ ಹೆಂಡತಿ ಏನಾದ್ರೂ ಪತಿವ್ರತೆ ಆಗಿದ್ದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಪರವಾಗಿಲ್ಲ ಅನ್ಬೋದಾಗಿತ್ತಪ್ಪ. ಆದ್ರೆ ಇಲ್ಲಿ ವಿಷಯನೇ ಬೇರೆ. ನೀನೇನಾದ್ರೂ ಅದನ್ನ ತಲೆಗಚ್ಕೊಂಡು ಕೊರಗ್ತಾ ಇದ್ರೆ ಸ್ವರ್ಗೆ ಹಾಳಾಗೋಗ್ತೀಯ. ತೋಟದಲ್ಲಿ ಕಳ್ಕೊಂಡಿದ್ದನ್ನ ತೋಟದಲ್ಲೇ ಹುಡುಕ್ಬೇಕು ಕಣಯ್ಯ. ಒಂದು ಹೆಣ್ಣಿಂದ ಕೆಟ್ಟು ಹಾಳಾಗೋಗಿದ್ ನಿನ್ ಬಾಳು ಇನ್ನೊಂದು ಹೆಣ್ಣನ್ನ ನೀನ್ ಮದುವೆ ಮಾಡ್ಕೊಂಡಾಗ್ಲೇ ನೆಮ್ಮದಿ ಆಗಿರೋದು, ಸಂತೋಷವಾಗಿರೋದು, ಆರಾಮಾಗಿರೋದು. ಹಠ ಮಾಡ್ದೆ ಈ ಮದುವೆಗೆ ಒಪ್ಕೋ. ಅಷ್ಟೇ ಅಲ್ಲ, ನಮ್ ವಂಶ ಬೆಳಗಕ್ಕಾದ್ರೂ ನಮ್ ಮನೆಗೊಂದ್ ಮಗು ಬೇಡವಾ? ಅದಕ್ಕಾದ್ರೂ ಒಪ್ಕೊಳಪ್ಪ. ನಿಮಗೇನು ವಂಶ ಬೆಳಗೋದಕ್ಕೊಂದ್ ಮಗು ತಾನೇ ಬೇಕು? ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಒಂದ್ ಮಗುನ್ ದತ್ತು ತೊಗೊಂಡ್ರಾಯ್ತು. ನೋಡ್ರಾಜ, ಯಾರೋ ಕಂಡಿರೋರ್ದೋ ಕಾಣದೇ ಇರೋರ್ದೋ ಮಗು ತಗೊಂಬಂದ್ಬಿಟ್ಟು ಇವನೇ ನಮ್ಮ ವಂಶೋದ್ಧಾರಕ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮಂತ ಹೆಡ್ರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇರೋದಿಲ್ಲ. ಮಗು ನಮ್ಮ ರಕ್ತದಿಂದ ಬಂದಿದ್ರೆ ಮಾತ್ರ ಅವನ್ನ ವಂಶೋದ್ಧಾರಕ ಅಂತ ಕರೆಯೋದು. ನೋಡಪ್ಪ, ನನ್ ಮೊಮ್ಮಗುನ್ ನೋಡ್ದೆ ನಾನೇನಾದ್ರೂ ಸತ್ತೋದ್ರೆ ನನ್ ಶವನು ಪೂರ್ತಿ ಸುಟ್ಟೋಗಲ್ವಂತೆ. ಅದಕ್ಕೋಸ್ಕರನಾದ್ರೂ ಒಪ್ಕೊಳಪ್ಪ. ರಾಜ, ನೀನ್ ಸಂತೋಷವಾಗಿರೋ ಹಾಗೆ ಒಂದ್ ದಾರಿ ಮಾಡದೇ ಇದ್ರೆ ನಾನು ಹೇಗಪ್ಪ ನೆಮ್ಮದಿಯಾಗಿರ್ಲಿ? ನೋಡ್ರಾಜ, ನೀನಾಗಿ ಆರಿಸ್ಕೊಂಡು ಹುಡುಗಿಯಿಂದ ನಿನ್ ಬಾಳಿ ಎಕ್ಕುಟ್ಟೋಯ್ತು. ನಾವ್ ಆರಿಸೋ ಹುಡುಗಿನ ಮದುವೆ ಮಾಡ್ಕೊಂಡು ನೋಡು, ನಿನ್ ಭವಿಷ್ಯ ಹೇಗಿರುತ್ತೆ ಅಂತ. ಹಾ, ಸರಿ, ನಾನ್ ಇನ್ನೊಂದು ಮದುವೆ ಆಗ್ಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ನಿಮ್ಮ ಆಸೆನೂ ಅದೇ ತಾನೆ, ಅದು ನಡೆದೋಗ್ಲಿ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಈ ಶಕುನು ಏನಾದ್ರು ಅಡ್ಡದಾರಿ ಇಡಿಸ್ಬಿಟ್ನಾ? ಅಲ್ಲೋಡಿ, ಕಾರ್ ಬಂತು, ಕಾರ್ ಬಂತು. ಲೇ ಕೂದಂಡ, ಕಡ್ಡಿಗೀರು. ಮೊದಲು ಸಿಗರೇಟ್ ತೆಗಿರಿ, ಆಮೇಲೆ ತಾನೇ ಕಡ್ಡಿ. ಸಿಗರೇಟ್ ಗಲ್ವೋ? ಇನ್ನೇನು ಮನೆ ಹಚ್ಚೋಕೆ? ದೀಪ ಹಚ್ಚಕ್ಕೆ. ಅದಕ್ಕೆ ತಾನು ನಾನಿರೋದು. ಬಲ್ಗಾಲ ಇಟ್ಕೊಂಡು ಕೆಳಗಡೆ ಹೇಳಿ ಅಮ್ಮ. ರಾಜ, ಕರ್ಕೊಂಡು ನಡಿ. ಬಾಮ. ಅಕ್ಕ, ಏನ್ ನೋಡ್ತಾ ಇದ್ದೆ? ಆರತಿ ಮಾಡಕ್ಕ? ಬಲಗಾಲ ಇಟ್ಕೊಂಡ್ ಬಾಮ. ನಡಿ. ಈ ಮನೆ ಲೆಕ್ಕ ಬರೆಯೋನು ನಾನು. ಈಚೀಚೆಗೆ ನಿನ್ ಲೆಕ್ಕಾಚಾರ ನನಗೆ ಗೊತ್ತಾಗ್ತಿಲ್ವಲ್ಲ. ಯಾಕೆ? ಮೊದಲನೇ ಸೊಸೆ ಈ ಮನೆಗೆ ಬಂದಾಗ 500 ಎಕರೆ ಜಮೀನ್ ಸಿಗುತ್ತೆ ಅಂತ ಹೇಳಿದೆ, ಸಿಗಲಿಲ್ಲ. ಈಗ ಯಾವ ದೀಡ್ ಇಟ್ಕೊಂಡು ಎರಡನೇ ಸೊಸೆನ ಕರ್ಕೊಂಡು ಬಂದೆ? ದೀಡು ಇಲ್ಲ, ಏನೂ ಇಲ್ಲ, ಎಲ್ಲ ಕೈಗೆ ಬಂದಾಗೋಯ್ತು. 150 ಹೊಲ ಬಂಗಾರ, 350 ಎಕರೆ ನೀರಾವರಿ ಜಮೀನು. ನಮ್ಮ ಸೆಲೆಕ್ಷನ್ ಅಂದ್ರೆ ಏನ್ ತಿಳ್ಕೊಂಬಿಟ್ಟು ಎಡ್ ಬಡ್ಡಿ ಮಗನೇ. ಏನೋ ಮೊದಲನೇ ಸೊಸೆಗೆ ಆದ ಗತಿ ಎರಡನೇ ಒಳಗೆ ಆಗದೆ ಇದ್ರು ಸರಿ. ನಾರಾಯಣ ನಾರಾಯಣ.